ನಮಸ್ಕಾರ ವೀಕ್ಷಕರೇ, ಮಲೆನಾಡು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಕ್ಷಗಾನ ಅನ್ನುವುದು ನಮ್ಮ ಮಲೆನಾಡಿನ ಒಂದು ಸುಂದರ ಕಲೆ. ಆ ಕಲೆಯನ್ನ ಎಷ್ಟೋ ಜನ ಆರಾಧಿಸ್ತಿದ್ದಾರೆ, ಆ ಕಲೆಯಲ್ಲಿ ಬೆಳೀತಾ ಇದ್ದಾರೆ. ಅಂತ ಸುಂದರವಾದ ಕಲೆಯನ್ನು ತಮ್ಮ ಜೀವನದಲ್ಲಿ ಒಡ್ಡಿಸ್ಕೊಂಡು ತಮ್ಮದೇ ಆದ ಒಂದು ಸ್ವಂತ ಒಂದು ಯಕ್ಷಗಾನ ತಂಡದಲ್ಲಿ ತಾವೇ ಒಂದು ಪಾತ್ರಧಾರಿಯಾಗಿ ಒಂದು ಸುಂದರವಾದ ಕಲೆಯನ್ನು ನಡೆಸ್ಕೊಂತ ಹೋಗ್ತಾ ಇರೋರು ಉದಯ್ ಕಲ್ಲಾಳ ಅಂತವ್ರು. ಅವ್ರ ಬಾಯಲ್ಲೇ ಕೇಳೋಣ, ಆ ಕಲೆಯನ್ನು ಅವ್ರು ಯಾವ ರೀತಿಯ ಕಲೆಗೆ ಮುಡುಪಾಗಿಟ್ಟಿದ್ದಾರೆ. ಹಾಗೂ ಖ್ಯಾತಿ ಶ್ರೀ ಮಾಗಣಪತಿಯನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತೇನೆ. ಹಾಗೆ ಎಲ್ಲ ಸಮಸ್ತ ವೀಕ್ಷಕರಿಗೂ ಯಕ್ಷಾಭಿಮಾನಿಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಚಿತ್ತಾಪುರ ತಾಲೂಕಿನ ಕ್ಯಾದಿ ಗ್ರಾಮದ ಕಲ್ಲಾಳ ನನ್ನೂರು. ಇಲ್ಲಿ ಸುಮಾರು 14 ಕುಟುಂಬಗಳು ವಾಸ್ತವ್ಯವಾಗಿದೆ. ವಿಶೇಷವಾಗಿ ನಮ್ಮವರ ವೃತ್ತಿ ಕೃಷಿ ಕೂಲಿ ಕಾರ್ಮಿಕರು. ಯಾವುದೇ ಜಮೀನು ಆಸ್ತಿ ವಗೇರೆಗಳು ಇರುವುದಿಲ್ಲ. ನಿತ್ಯವೂ ಕೂಡ ಹೊಲಗದ್ದೆಗಳು ದುಡಿದು ಅಲ್ಲಿ ಬಂದ ಉತ್ಪನ್ನವನ್ನ ತಮ್ಮ ಉದರ ಪೋಷಣೆಗಾಗಿ ನಿತ್ಯವೂ ಕೂಡ ದನಿವರಿದು ದುಡಿದು ಜೀವನ ಸಾಗಿಸುವಂತ ಪದ್ಧತಿ ನಮ್ಮೂರಿನದ್ದು. ನಾವೆಲ್ಲರೂ ಕೂಡ ಈ ಪರಿಶಿಷ್ಟ ಜಾತಿಯ ಪಂಗಡದವರಾಗಿರ್ತೇವೆ. ಇಲ್ಲಿ ಒಂದು ಪುಟ್ಟ ಕುಟುಂಬ, ನಮ್ಮ ಸಾವಿತ್ರಿ, ಅಪ್ಪ ರಾಮ ಅಂತ ನಮ್ಮ ತಂದೆಯವರಿಗೆ ಸದ್ಯದಲ್ಲಿ ಇಲ್ಲ. ಇಂಥ ಸುಂದರ ಕುಟುಂಬದಲ್ಲಿ ಹಿರಿಯ ಮಗನಾಗಿ ನಾನು ಹುಟ್ಟಿದೆ. ನಾನು 2 ತಂಗಿಯರು, ಅವ್ರಿಗೆ ಕೂಡ ಮದುವೆ ಆಗಿದೆ ಈಗ. ಆದ್ರೆ ಒಂದು ವಿಶಿಷ್ಟ ಅಂತ ಅಂದ್ರೆ, ನಿಜವಾಗ್ಲೂ ಇಲ್ಲಿ ಎಷ್ಟು ಕ್ಲಿಷ್ಟಕರ ಸಂಗತಿ ನಮ್ಮ ಊರಿನಲ್ಲಿ ವಾತಾವರಣ ಇತ್ತಂದ್ರೆ, ನಿಜವಾಗ್ಲೂ ಎಲ್ಲರೂ ಕೂಡ ಎಲ್ಲ ನಿತ್ಯವೂ ಕೂಡ ಗಲಾಟೆ ಗದ್ದಲ, ಪ್ರತಿಯೊಬ್ಬರು ಕೂಡ ತುಂಬಾ ಮದ್ಯವ್ಯಸನ ಮಾಡುವವರು ಇದ್ದಿದ್ರು. ಆ ಪರಿಸ್ಥಿತಿ ಹಾಗಿದ್ದು. 10 ವರ್ಷದಿಂದ ಸ್ವಲ್ಪ ಪೂರ್ವದಲ್ಲಿ ಬಹಳ ಕಷ್ಟಕರ ಜೀವನ ಇತ್ತು. ತುಂಬಾ ಕಷ್ಟಕರ, ಹಿಂದುಳಿದ ವರ್ಗದವ್ರದ್ದು ಒಂದು ಕಷ್ಟ ಜೀವನೇ ಆಗಿತ್ತು ಆಗಿನ ಬಹಳ ಕಷ್ಟಗಳು ಅಂದ್ರೆ ಇರ್ಬೋದು. ಹೌದೌದು. ಯಾಕಂದ್ರೆ ಅವರಿಗೆ ನಿಜವಾಗ್ಲೂ ಅದೆಲ್ಲ ಅವಿದ್ಯಾವಂತರಾಗಿರೋದ್ರಿಂದ ಅದು ತುಂಬಾ ಅವರಿಗೆ ಸಮಸ್ಯೆ ಇದ್ದಿತ್ತು. ಆ ಸಂದರ್ಭದಲ್ಲಿ ನಿತ್ಯವೂ ಕೂಡ ನಮಗೆ ಶಾಲೆ ಹೋಗಿ ಮನೆಗೆ ಬಂದು ನಿತ್ಯ ರಾತ್ರಿ ಅಭ್ಯಾಸ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಬರೀ ಇಂಥ ಗಲಾಟೆಗಳ ಗದ್ದಲದಲ್ಲಿ ಬೆಳೆದವರು ನಾವು. ಆದ್ರೆ ಒಂದು ಪುಣ್ಯ ಅಂತಂದ್ರೆ, ಅದಕ್ಕೆ ಹೇಳುದು ಯಾವತ್ತೂ ಪುಣ್ಯ ಜನ್ಮ ಆದ್ರೆ ನಾನು ಈ ತರ ಬೆಳೆಯಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ನನ್ನ ಅಪ್ಪ ನಿಜವಾಗ್ಲೂ ವ್ಯಸನ ಮುಕ್ತ ವ್ಯಕ್ತಿ, ಯಾವ ದುಶ್ಚಟಗಳಿರಲಿಲ್ಲ. ಒಬ್ಬ ಆದರ್ಶ ವ್ಯಕ್ತಿ ಕೂಡ ಆಗಿದ್ದ. ಕೃಷಿ ಕೆಲಸದಲ್ಲಿ ಕೂಡ ಬಹಳ ಪರಿಣಿತ, ಬಹಳ ಅನುಭವಿ ಕೆಲಸಗಾರ ಆಗಿದ್ದ. ಆದ್ರೆ ಅವನ ವಿಶೇಷ ಇದ್ದಿತ್ತು ಅವನಿಗೆ. ನಿತ್ಯ ಕೂಡ ನಾವು ಶಾಲೆ ಹೋಗಿ ಬಂದ ಮೇಲೆ ಸಂಜೆ ಹೊತ್ತಿನಲ್ಲಿ ಕತೆ ಹೇಳುವುದು ಮತ್ತು ಈ ರಾಮಾಯಣ ಮಹಾಭಾರತ ತುಣುಕುಗಳು ಮತ್ತೆ ನಮ್ಮ ಲೆಕ್ಕ ಹಾಕುವುದು, ನೀತಿ ಕಥೆಗಳು, ಒಗ್ಗಟ್ಟುಗಳು ಹೇಳುವುದು ನಿತ್ಯವನ್ನು ಬಹಳ ಆಸಕ್ತಿಯಿಂದ ಕೇಳುವಂತ ಹವ್ಯಾಸ. ನನ್ನ ಅಮ್ಮನೂ ಕೂಡ ಪಾಪ ಅವಳು ಕೂಡ ವಿದ್ಯಾವಂತೆ ಅಲ್ಲ. ಆದ್ರೂ ಕೂಡ ಇಂತಹ ಕಷ್ಟದ ಬದುಕಿನಲ್ಲೂ ಎಲ್ಲಾ ಸಮುದಾಯದರೊಟ್ಟಿಗೂ ಕೂಡ ಅನ್ಯೋನ್ಯವಾಗಿ ಬದುಕ್ತಾ ಇದ್ದಿದ್ರು ನನ್ನ ಕುಟುಂಬ. ಅದು ಇವತ್ತು ಮಾಧ್ಯಮಿಕ ಅಥವಾ ಯಕ್ಷಗಾನ ಕಲೆಗೆ ಅದು ದೊಡ್ಡ ಪ್ರೇರಣೆ ಆಗಿದೆ ನನಗೆ. ಯಾಕಂದ್ರೆ ಎಲ್ಲಿ ಹೋದ್ರು ರಾಮನ ಮಗ, ಸಾವಿತ್ರಿ ಮಗ ಅದು ಗುರುತಿಸಿದ್ರು ನನ್ನನ್ನ. ನಿಮ್ಮ ಅಪ್ಪ ಒಳ್ಳೆ ವ್ಯಕ್ತಿ ಮತ್ತೆ ನಿಮ್ಮ ಅಮ್ಮ ಒಳ್ಳೆ ವ್ಯಕ್ತಿ, ಹಾಗೆ ನೀನ್ ಬೆಳಿಬೇಕಂತ ನನಗೆ ಪದೇ ಎಚ್ಚರಿಸ್ತಾ ಇದ್ದಿದ್ರು. ಅವರ ಆದರ್ಶಗಳು ನನ್ನ ಕೆಲವೊಂದಷ್ಟು ದುರ್ಮಾರ್ಗ ಹೋಗ್ಲಿಕ್ಕೆ ತಡೆ ಆಯ್ತು. ನನ್ನ ದೊಡ್ಡ ಸಮಾಧಾನ ಉಂಟು ಇದರಲ್ಲಿ. ಆದ್ರೆ ನನ್ನ ಅಪ್ಪನಿಗೆ ಆವಾಗ ಸುಮಾರು ನನಗೆ ಗೊತ್ತಿಲ್ಲ, ಅದು ಅಪ್ಪನ ಪ್ರಾಯಾವಸ್ಥೆಯಲ್ಲಿ ಇಲ್ಲಿ ನಾಟಕಗಳು ಆಗ್ತಿತ್ತು. ಆವಾಗ ಅಪ್ಪ ದೊಂದಿ ಬೆಳಕಿನಲ್ಲಿ, ಅಂದ್ರೆ ಈ ಸೂಡಿ ಅಂತ ಹೇಳ್ತಾರೆ, ದೊಂದಿ ಬೆಳಕಿನಲ್ಲಿ ನಾಟಕ ಮಾಡ್ಬೇಕಲ್ಲ. ಆಗ ನಾನು ನಿಮ್ ತಂದೆ ಕಾಲಿಂದನೂ ಒಂದು ಹೇಳ್ತಿದ್ರು ನನಗೆ, ಇಲ್ಲ ನಾನು ನಾಟಕ ಮಾಡ್ತಿದ್ದೆ, ಕಥನಾಯಕ ಕಳನಾಯಕ ಮಾಡ್ತಿದ್ದೆ ಅಂತ ಕತೆ ಹೇಳ್ತಿದ್ರು. ಅಂದ್ರೆ ಅಪ್ಪನಿಗೂ ಆ ಕಲೆಯ ಬಗ್ಗೆ ಏನು ಒಲವಿತ್ತು ಅವಾಗ. ಜೊತೆಯಲ್ಲಿ ಪುರಾಣದ ಬಗ್ಗೆ ತುಂಬಾ ಆಸಕ್ತಿ ಅವನಿಗೆ. ಎಲ್ಲೇ ಯಕ್ಷಗಾನ ಆಗ್ಲಿ ಧಾರ್ಮಿಕ ಕಾರ್ಯಕ್ರಮ ಹೋಗಿ ಕೇಳುವುದು, ಬಂದು ನಮ್ಗೆ ಹೇಳುವುದು ಅದು ಇತ್ತು. ಅದರ ಒಂದಿಷ್ಟು ಮನಸ್ಸಿನ ಕ್ಲೇಶಗಳನ್ನ ತೊಳಿತಾ ಇದ್ದಿತ್ತದು. ಹಾಗಾಗಿ ಮತ್ತೆ ಈ ಭಾಗದಲ್ಲಿ ಎಲ್ಲೇ ಯಕ್ಷಗಾನ ಅಪ್ಪನ ನೋಡುವಂತ ಹವ್ಯಾಸ, ಹೆಚ್ಚು ಹವ್ಯಾಸ. ಅವಾಗ ಇರುವುದು ಬಚ್ಚಗಾರ ಮೇಳ, ಸಿರ್ಸಿ ಮೇಳ, ಸಾಲಿಗ್ರಾಮ ಮತ್ತೆ ಪೆರಡೂರು ಮೇಳ, ಡೇರೆ ಮೇಳೆಗಳು. ಈ ಕ್ಯಾದಿಯಲ್ಲಿ ಹಳ್ಳಿಮಿಕ್ಕಿ ಬೈಲಲ್ಲಿ ಮತ್ತೆ ಇಲ್ಲಿ ಕ್ಯಾದಿ ಸೊಸೈಟಿ ಪಕ್ಕದಲ್ಲಿ ಕುಪ್ಪನಾಯಕರ ಗದ್ದೆ ಇದೆ. ಆ ಗದ್ದೆ ಬೈಲಲ್ಲಿ ಯಕ್ಷಗಾನ ಆಗುವುದು ರೂಢಿಯಲ್ಲಿ. ಅಲ್ಲಿ ಊರಲ್ಲಿ ಯಕ್ಷಗಾನ ಆದಾಗ ಮಾತ್ರ ನಮ್ಮ ಅಪ್ಪ ಕುಟುಂಬ ಸಹಿತ ಕರ್ಕೊಂಡು ಹೋಗ್ತಿದ್ದ. ಅದು ದೂರ ಆದಾಗ ಸಣ್ಣವಲ್ಲ, ನಾನು 7-8 ವರ್ಷದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಆದ್ರೆ ನನ್ನ ಚಟ ಇದ್ದಿತ್ತು ಅಂದ್ರೆ, ನನ್ನ ಅಪ್ಪ ಗೊತ್ತಿರ್ತಿತ್ತು ಇವತ್ತು ಯಕ್ಷಗಾನ ಇದೆ ಅಂತ ನನಗೆ ವಿಷಯ ತಿಳಿದಾಗ ಅಪ್ಪನೊಂದು ಇದು ವಿಷಯ ಅವ್ನಿಗೆ ಗೊತ್ತಿತ್ತು, ಇವ್ನು ಹಠ ಮಾಡ್ತಾ ಇವತ್ತು ಅಂತೇಳಿ ನಾನು ಮಲಗಿದ ಮೇಲೆ ಹೋಗುವಂತ ರೂಢಿ ಅವನಿಗೆ. ಅದು ನನಗೆ ಗೊತ್ತಿರ್ತಿತ್ತು, ಅಪ್ಪ ಇವತ್ತು ನನಗೆ ಮೋಸ ಮಾಡಿ ಬಿಟ್ಟು ಹೋಗ್ತಾನೆ ಅಂತ. ಆದ್ರೆ ಅಪ್ಪ ಹೊರಟ ಮೇಲೆ ನಾನು ಕೂತ್ಕೊಂಡು ಬಿಡ್ತಿದ್ದೆ. ಅಮ್ಮ ನಾನು ಹೋಗ್ತೀನಿ ಅಂತ ಹಠ ಮಾಡುವುದು. ನಿಮ್ಗೆ ಯಕ್ಷಗಾನ ಅನ್ನೋದು ಒಂಥರ ಇದು. ಹೌದೌದೌದು, ಹಠ ಮಾಡುವುದು. ಆದ್ರೆ ಬೇಡ ಮಗ ಅಂತ ಹೇಳ್ತಿರ್ಲಿಲ್ಲ, ಬೈತಿರ್ಲಿಲ್ಲ. ಅದೊಂದು ಪುಣ್ಯ. ಎಂತ ಮಾಡುದು ನಮ್ಮ ಅಮ್ಮನ ಹತ್ರ, ಎಂತ ಮಾಡುದು ಮರೀತಿ, ಕರ್ಕೊಂಡು ಹೋಗುದು ಬಿಟ್ಟು ರಗಳೆ ಮಾಡುತ್ತೇನೆ ಅಂತ ಹೇಳುದು. ಆವಾಗ ಸರಿ ರೆಡಿ ಮಾಡಿ ಅಂತ ಹೇಳುದು. ಸುಮಾರು ಇಲ್ಲಿಂದ 18-20 ಕಿಲೋಮೀಟರ್ ಲಂಬಾಪುರ, ಬೇಡಿಕಣಿ, ಬೆಳಿಗ್ಗೆ ನಾನು ನಡ್ಕೊಂಡೇ ಕರ್ಕೊಂಡು ಹೋಗ್ತಿದ್ದ. ಅದನ್ನು ತಾತ್ಸಾರ ಮಾಡ್ಲಿಲ್ಲ. ಅದೊಂದು ನನ್ನ ಪುಣ್ಯ.
ಅಲ್ಲಿ ಹೋದ್ಮೇಲೆ ಮಾಡುದು ನಾವು ಕೇಳಿದ್ರೆ ಹೋದ ಆಟ ನೋಡುವುದಲ್ಲ, ಮತ್ತೆ ಚೌಕಿ ಹೋಗುದು, ಬಣ್ಣ ಹಚ್ಚಿ ನೋಡುದು, ಈಚೆ ಮತ್ತೆ ರಂಗಸೂತ್ರ ಓಡಿ ಬರುವುದು. ಅಲ್ಲಿ ಬಣ್ಣ ಅರೆ ಇದೇನಪ್ಪ, ಅಲ್ಲೂ ನಮ್ಮ ಅನುಭವ ಅಂದ್ರೆ ನಮ್ಮ ಸಂತೋಷ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಶಬ್ದಗಳೇ ಬರ್ತಾ ಇಲ್ಲ. ಆ ಮೇಕಪ್ ಮಾಡೋದು, ವೇಷಭೂಷಣ ಮಾಡುವುದು, ಕಲಾವಿದರು ಕಪ್ಪಿದ್ದಾರೆ, ಬಣ್ಣ ಹಚ್ಚಿಕೊಂಡು ಬದಲಾಗ್ತಾರೆ, ಇಲ್ಲಿ ಬಂದು ಇಷ್ಟ ಅಂತ ಕಾಣ್ತಾರೆ. ಒಂದು ಸ್ವರ್ಗ ಸುಖದ ಅನುಭವ ನಮಗೆ. ಆ ವೈಭವವನ್ನ ಅನುಭವಿಸಿದ್ದು ಈಗ ನಮಗೂ ಸಾಧ್ಯನೇ ಇಲ್ಲ. ಆಗಾಗ ಪುನರಾವರ್ತನೆ ಆಗ್ತಾ ಇರುತ್ತೆ ನಮ್ಮಲ್ಲಿ, ಅಷ್ಟು ಖುಷಿ. ಅಲ್ಲಿ ನನಗೆ ಹೆಚ್ಚು ಯಕ್ಷಗಾನಕ್ಕೆ ಅಂದ್ರೆ ಅವಕಾಶಗಳ ನೋಡುವ ಹವ್ಯಾಸದಿಂದ ಬೆಳೀತಾ ಬಂತು. ನೋಡ್ಬೇಕು, ಮಾಡ್ಬೇಕು. ನಾನು ಒಂದ್ಸರಿ ಗೆಜ್ಜೆ ಕಟ್ಟದಾಗಿ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಆಗಿತ್ತು ಅದು, ಆದ್ರೆ ಅವಕಾಶಗಳು ಸಿಗ್ಲಿಲ್ಲ. ಇಲ್ಲಿ ಕ್ಯಾದಿಗೆ ಅದು ಕೂಡ ದೇವಸ್ಥಾನದಲ್ಲಿ ಕಲಾವಿದರು ಬಿಡಾರಾಗ್ತಿತ್ತು, ಕಲಾವಿದರು ನೋಡ್ಕೊ ಬರುವುದು ಬಿಡು ಟೈಮಲ್ಲಿ. ಮತ್ತೆ ಬೆಳಗ್ಗೆ ಅಲ್ಲಿ ರಂಗಸ್ಥಳ ಕೆಲಸ ಮಾಡಬಹುದು, ಅಲ್ಲೆಲ್ಲ ಹೋಗಿ ನೋಡ್ಕೊ ಬರುವುದು. ಮತ್ತೆ ಅಲ್ಲಿ ಬಟ್ಟೆ ಎಲ್ಲ ಆಮೇಲೆ ಒಣಸಿರ್ತಿದ್ರು, ಹೋಗಿ ಅಲ್ಲೂ ನೋಡುವುದಿಗೆ. ಒಟ್ಟು ಏನೋ ಒಂಥರ ಸಂತೋಷ. ಮತ್ತೆ ಆಟ ನೋಡಿ ಬೆಳಗ್ಗಿನ ಬರ್ಬೇಕಾದ್ರೆ ಊರಲ್ಲಾದಾಗ ನಾವು ಹಾಗೆ ಬರ್ತಿರ್ಲಿಲ್ಲ. ಕಲಾವಿದರು ವ್ಯಾನ್ ಎತ್ತು ಹೋದ್ಮೇಲೆ ನಾನು ಬರುವುದಿಲ್ಲ ನಾನು ನೋಡ್ಬೇಕು. ಅವಾಗ ಹೆಚ್ಚು ಚಿಟ್ಟಾಣಿ ಇವತ್ತು ಹೇಗೆ ಮಕ್ಕಳೆಲ್ಲ ಬಾಪೂಜಿ ಗಾಂಧೀಜಿ ಅಂತ ಬಾಯಲ್ಲಿ ಕೂಡ ಹೇಳ್ತಾರೋ, ಆ ಚಿಟ್ಟಾಣಿ ಅಷ್ಟು ಪ್ರಚಾರ. ಪಾಪ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅವರಿಗೆ ನಾವು ಸ್ಮರಿಸಲೇಬೇಕು. ಯಕ್ಷಗಾನ ದೊಡ್ಡ ಗೌರವ ತಂದುಕೊಟ್ಟವರು ಅವರು. ಅಂತ ಹೆಸರು ಬಂದದೇ ಒಂದು ಚಿಟ್ಟಾಣಿ ಅವ್ರ ನೆನಪಾಗಿ. ಹೌದೌದು, ಅವರು ಆದಾಗ ನೆನಪು ಸಹಜವಾಗಿ ಜೊತೆಗೆ ಚಿಟ್ಟಾಣಿ ಸೇರ್ಕೊಂಡೇ ಇದೆ. ಅದು ಅನ್ಯೋನ್ಯವಾಗಿ ಯಕ್ಷಗಾನ ಕಲೆ ಕೂಡ ಚಿಟ್ಟಾಣಿ ಅವರ ಹೆಸರು ಸೇರ್ಬಿಡುತ್ತೆ. ಅಷ್ಟು ಸಾಧಕರು ಕೂಡ ಹೌದು. ಅವರು ಕೀಚಕ ಬಸವಸನ ನೋಡಿದೆ ನಾವು ಚಿಕ್ಕವನಿದ್ದಾಗ, ಅಂದ್ರೆ ಕಲ್ಪನೆ ಇದೆ. ಅಂದ್ರೆ ಪಾತ್ರ ಒಳಗೆ ನೋಡ್ಲಿಕ್ಕೆ ಆಗಿದ್ರು ನೋಡಿದ ಚಿತ್ರಣಗಳು ಕಣ್ಣಲ್ಲಿ ಇದೆ ನನಗೆ. ಅಂತ ಸಂದರ್ಭದಲ್ಲಿ ಮನೆಗೆ ಬರುವುದು, ಮತ್ತೆ ಇಲ್ಲಿ ಪ್ರಚಾರ ಮಾಡ್ತಾ ಬರ್ತಿದ್ರು. ಇಲ್ಲಿ ಡೇರೆ ಮೇಳಗಳು ಬಂದಾಗ ಬೆಳಗ್ಗೆ ವ್ಯಾನ್ ಮೇಲೆ ಪ್ರಚಾರ ಮಾಡ್ತಾ ಬರೋದು. ಬಂದಾಗ ಕರಪತ್ರ ಬರ್ತಿತ್ತ, ಇಲ್ಲಿ ಎಸೆತಿದ್ರು, ಓಡಿ ಹೋಗ್ತಿದ್ವಿ ನಾವು. ಹೋಗಿ ಅದು ತಂದು ಆ ಭಾವಚಿತ್ರ ಸರಿಯಾಗಿ ಕತ್ತರಿಸಿ ನಾವು ಶಾಲೆ ಹೋಗಿ ಪೆಟ್ಟಿಗೆ ಇಟ್ಕೊಡುದು, ಅದನ್ನ ಇಷ್ಟ ನೋಡುದು. ಅಷ್ಟು ಖುಷಿ. ಮತ್ತೆ ಅದು ನಾವು ನಮ್ಮ ಬದುಕು ಇಲ್ಲಿ ಹಳ್ಳಿಯಲ್ಲೂ ಕೂಡ ನಾವು ಈ ಕಂಡು ಬಣ್ಣಲ್ಲ ಮುಕ್ಕು ಹಚ್ಚಿಕೊಂಡು ಅದೆಲ್ಲ ನಾವು ಚಿಕ್ಕವರಿದ್ದಾಗ ಮಾಡಿದ್ದೆ. ಯಕ್ಷಗಾನ ನಮ್ದೇ ಒಂದು ಚಿಕ್ಕ ತಂಡ ಮಾಡ್ಕೊಂಡು ಬಣ್ಣ ಹಚ್ಕೊಂಡು ನಾವೇ ಮಾಡಿದ್ದು. ನನ್ಗೂ ಯಕ್ಷಗಾನ ಬಹಳ ಇಂಟ್ರೆಸ್ಟ್ ಇದೆ. ನಾನು ಚಿಕ್ಕವರಿದ್ದಾಗ ಮಾಡಿದ್ದೆ ಅದು. ಹೌದು, ಈ ಪ್ರಕೃತಿಯಲ್ಲಿ ಸಿಕ್ಕಿದ್ರೆ ಕೆಲವೊಂದು ಇಲ್ಲಿ ನಮ್ಮ ಕೆಲವೊಂದಷ್ಟು ಕಾಲಿಗೆ ಕಟ್ಕೊಳೋದು, ಹಾಕೊಳೋದು, ಈ ಸೈಡಿಗೆ ಅವ್ರು ಏನ್ ಯಕ್ಷಗಾನ ಅಂತ ಏನ್ ಮಾಡ್ಕೊಂತಾರ, ಚಿಕ್ಕವರದ ನಾವು ಆ ರೀತಿ ಮಾಡಿ ಒಂದ್ 4 ಜನ ಹುಡುಗರು ಕೂಡ್ಸ್ಕೊಂಡು ಯಕ್ಷಗಾನ ಮಾಡಿದ್ದೆ. ನಮ್ಗೂ ಈಗಿನ ಮಕ್ಳಿಗೆ ಅಂತದಿಲ್ಲ, ಮೊಬೈಲ್ ಟಿವಿ ಲೋಕದಲ್ಲೇ ಮುಳುಗಿರ್ತಾರೆ ಬಿಟ್ರೆ ಅಂತ ಯಾವ ಹವ್ಯಾಸಗಳು ಇಲ್ಲ ಈಗ. ಇಲ್ಲ ಬಹುತೇಕ ಕಷ್ಟ. ಈಗ ನಾವು ಆ ರೀತಿ ಬೆಳೆದವರು, ಅಂದ್ರೆ ಪ್ರಕೃತಿ ಮಕ್ಕಳಾಗಿ ಪ್ರಕೃತಿ ಜೊತೆ ಬೆಳೆದು ಬಿಟ್ಟಿದೀವಿ ನಾವು. ಆ ತರ ವೇಷ ಮಾಡುವುದು, ಮನೆಯಲ್ಲಿ ಆಟ ಕುಡಿಯುವುದು, ಒಂದ್ 4 ಜನ ಕೂತ್ಕೊಂಡು ನೋಡುವುದು, ಹೀಗೆಲ್ಲ ಇದ್ದಿತ್ತು. ಆದ್ರೆ ಬೆಳೀತಾ ಕೊನೆಗೇನಾಯ್ತು ಕೇಳಿದ್ರೆ, ನನ್ನ ಅಪ್ಪ ನೋಡಿದ್ರೆ ಇವನು ಬಹುಶಃ ಯಕ್ಷಗಾನ ಹವ್ಯಾಸ ಬಹಳ ಬಂದಿದೆ ಅಂತ ಹೇಳಿದಾಗ, ಅದು ಏನೋ ಅಚಾನಕವಾಗಿ ಒಂದು ಅವಕಾಶ ಸಿಕ್ತು ನನಗೆ. ಇಲ್ಲಿ ಕ್ಯಾದಿಗೆ ಹಳ್ಳಿಮಿಕ್ಕಿಯಲ್ಲಿ ನಮ್ಮ ಅನ್ಯನಕದವ್ರು ಇಲ್ಲ ಈಗ. ಅವನ ಮಗ ದೇವರಾಜ್ ನಾಯಕ್ ಅಂತ ಅವರು ನನ್ನ ಆತ್ಮೀಯ, ಅವನು ಕೂಡ ಇಲ್ಲ ಈಗ. ಅನ್ಯ ನಾಯಕರು ಮತ್ತೆ ನಮ್ಮ ವರ್ಗದಲ್ಲಿ ಒಬ್ಬ ನಾರಾಯಣ ಚೌಡ ಹಸ್ತಾರ ಅಂತ ಹೊಂದಿ ಮನೆ, ಅವರು ಸಂಘಟಕರಾಗಿ ತುಂಬಾ ಜನ ಇದ್ದಾರೆ ಅಲ್ಲಿ. ಅದು ನಂಗೆ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಮಯ ಸಾಕಾಗಲ್ಲ. ಅದ್ರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಒಂದು ಸಂಘಟನೆ ಮಾಡಿ ಇಲ್ಲಿ ಹವ್ಯಾಸಿ ತಂಡ ಮಾಡಿಕೊಂಡು ಯಕ್ಷಗಾನವನ್ನ ಕಲಿಸಲು ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಅಲ್ಲಿ. ಆವಾಗ ಪರಮೆ ಹೆಗಡೆ ಅಂತ ಅಕ್ಷೋಳೆ, ಅವರು ಮೊದಲನೇ ಬಾರಿಸೋರು ಅವರೆಯ, ಹುಡು ತೋರಿಸೋರು ಅವರೆಯ, ಮತ್ತೆ ಅರ್ಥ ಹೇಳ್ಕೊಡೋರು ಅವರೇ. ಅವ್ರ ಗುರುತ್ವದಲ್ಲಿ ಯಕ್ಷಗಾನ ಹವ್ಯಾಸಿ ಕಲಾವಿದರಿಗೆ ಅಭ್ಯಾಸ ಮಾಡಿಸುವಂತ ಅವಕಾಶ ಸಿಕ್ತು. ಆವಾಗ ನಮ್ಮ ನಾರಾಯಣ ಚೌಡ ಅಂತ ಹೇಳಿದ ಅವರು ನಮ್ಮನೆಗೆ ಬಂದು ನನ್ನ ನಿನ್ನ ಮಕ್ಕಳನ್ನ ಸೇರಿಸಿ ಮರಿ ಒಂದು ಬಾಲಗೋಪಾಲ ವೇಷ, ಈ ನಿತ್ಯ ವೇಷ ಅಂತ ಹೇಳ್ತಾರೆ ಪ್ರಸಂಗ ಪೂರ್ವದಲ್ಲಿ ಆಗ ನಡೆಯುತ್ತದೆ. ನನ್ನನ್ನ ಮತ್ತೆ ನಮ್ಮ ದೊಡ್ಡಪ್ಪನ ಮಗ ರಾಜಾರಾಮ್ ಅಂತೇಳಿ ಇಬ್ಬರನ್ನ ಕರ್ಕೊಂಡು ಮಕ್ಕಳು 7-8ನೇ ವರ್ಷ ಇರ್ಬೋದು ಬಹುತೇಕ, ಕರ್ಕೊಂಡು ಹೋಗಿ ನಮ್ಗೆ ಬಾಲಗೋಪಾಲ ವೇಷವನ್ನು ಕೊಡಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದು ಪ್ರಥಮವಾಗಿ ಅವಕಾಶ. ಅವಾಗ ಒಂದ್ ಸತತ 1 ತಿಂಗಳ ಅಭ್ಯಾಸ ಮಾಡಿದ್ವಿ. ಅವಕಾಶ ಆಯ್ತು, ವೇಷವೂ ಆಯ್ತು. ಅವಾಗ ಎಲ್ಲರೂ ಹೇಳಿದ್ರು, ಇಲ್ಲ ಇವನಿಗೇನೋ ಸ್ವಲ್ಪ ಲಯದ ಬಗ್ಗೆ ನನಗೊಲ್ಲ, ಯಾರಂದ್ರೆ ಗೊತ್ತಿಲ್ಲ, ತಾಳ ಅಂದ್ರೆ ಗೊತ್ತಿಲ್ಲ, ಒಟ್ಟು ಆ ಒಂದು ಗ್ರಹಿಕೆಯಿಂದ ಏನೋ ಒಂದು ಅದು ನಮ್ಗೆ ಅರಿವಿಗೆ ಅದು ಬಂದಿದ್ದಷ್ಟೇ. ತಾಳ ಏನು ಗೊತ್ತಿಲ್ಲ, ನಿಮ್ಮನ್ನು ತೊಡಸ್ಕೊಂಡ್ರೆ ನಿಮ್ಗೆ ಅದು ಆಟೋಮೆಟಿಕ್ ಆಗಿ ಬಂದಂತದ್ದು. ರಂಗಕ್ಕೆ ಏನ್ ಬೇಕು ಅದಷ್ಟನ್ನು ಹೇಳ್ಕೊಟ್ಟಿದ್ರು, ಅದನ್ನ ನಾವು ಕುಳಿತಿದ್ವಿ, ಅದಕ್ಕೆ ಅಭಿನಯ ಮಾಡ್ತಿದ್ವಿ ಅಷ್ಟೇ, ಮತ್ತೇನೂ ಗೊತ್ತಿಲ್ಲ. ತಾಳ, ಲಯ, ಗತ್ತು, ಮುರಿತ, ಗಸ್ತು ಏನೂ ಗೊತ್ತಿಲ್ಲ ನಮಗೆ. ಅವಾಗ ಪರಮೇಗಡವರು ಪಾಪ ಬಹಳ ತಾಳ್ಮೆಯಿಂದ ಕಳಿಸಿದ್ರು. ಆ ವೇಷಗಳು ಜನರಿಗೆ ಇಷ್ಟ ಆಯ್ತು ನನಗೆ. ಜನರಿಗೆ 1-2 ಗೋಪಾಲ ವೇಷ ಮಾಡಿದೆ. ಕಡೆಗೆ ಸಂಘ ಸಂಸ್ಥೆಗಳ ಆಟ ಎಲ್ಲ ಅವಾಗೆಲ್ಲ ಕಡಿಮೆ ಆಗುತ್ತಾ ಹೋಯ್ತು. ಅವಾಗ ನಾಟಕಗಳು ಅವಾಗ ಹೆಚ್ಚಾಯ್ತು. ಅವಾಗ ಸಾಮಾಜಿಕ ನಾಟಕಗಳು ಬಹುತೇಕ ಊರುಗಳು ಸಮಾರಾಧನೆ ಒಂದು ಏನಾದ್ರು ಕಾರ್ಯಕ್ರಮ ಇದೆ ಅಂತಂದ್ರೆ ನಾಟಕವೇ ಅವಾಗ. ಮತ್ತೆ ಯಕ್ಷಗಾನ ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು ಅವಾಗ. ಅದು ದೊಡ್ಡ ದುರಂತ, ನಮ್ಗೆ ಅವಕಾಶದಿಂದ ವಂಚಿತರಾದದ್ದು ಹಾಗೆ. ಆಮೇಲೆ ಮತ್ತೆ 2 ವರ್ಷ ಮತ್ತೆ ಅಲ್ಲಿ ಯಕ್ಷಗಾನ ಮಾಡ್ಬೇಕಾಯ್ತು. ಅವಾಗ ಈ ದಮಡಿ ಕಲಾಡ ಅಂತ ಅಲ್ಲಿ ಈ ತಿಮ್ಮನೇಕರ ಮನೆ ಗದ್ದೆ ಕಣ
ಗದ್ದೆ ಕಡದಲ್ಲಿ ಅಭ್ಯಾಸ. ಅಲ್ಲಿ ಇಲ್ಲಿ ಮನೆ ಬೂದಿಗಿತ್ತಿಯವರು ಕೊಂಕನಹಳ್ಳಿ, ಮತ್ತೆ ಈ ದಮಡಿಕಲ್ಲಾಳ ನಮ್ಮೂರವರು, ನಾವು ನಮ್ಮ ದೊಡ್ಡಪ್ಪನ ಮಗ ವಿನಾಯಕ್ ಅಂತ ರಾಜಾರಾಮ್ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಹೋದ್ವಿ. ಒಂದು ಪಾತ್ರ ಮಾಡ್ಬೇಕು ಅಂದ್ರೆ ಇದು ಬಾಳಗು ಪರೀಕ್ಷೆ ಮಾತು ಇರುವುದಿಲ್ಲ, ಇದ್ರ ಸಂಭಾಷಣೆ ಮಾಡುವ ವಿಷಯಗಳನ್ನು ಮಾಡ್ಬೇಕು ಅನ್ನೋದು ಬಹಳ ಹುಚ್ಚಿಡಿತ್ತು. ಅದು ನನ್ನ ಅಪ್ಪ ಅವಕಾಶ ಕೊಟ್ಟ, ಅದಕ್ಕೂ ಕೂಡ ಹೋದ್ವಿ ಅಲ್ಲಿ ಅಭ್ಯಾಸ ಮಾಡಿದ್ವಿ. ಆದ್ರೆ ಏನಾಯ್ತು ಕೇಳಿದ್ರೆ ಅಲ್ಲಿ 10-12 ವರ್ಷ ಅಭ್ಯಾಸ ಮಾಡಿ ಈ ಹವ್ಯಾಸಿ ಕಲಾವಿದರಾದ್ರು ಬಹಳ ಅನುಭವ ಇದ್ದವರು. ನಾವು ಪ್ರಾಥಮಿಕ ಅಂತ ಪ್ರಥಮ ರಂಗ ಪ್ರವೇಶ ಅಂದ್ರೆ ಈ ಮುಖ್ಯ ಜವಾಬ್ದಾರಿ ಪಾತ್ರಕ್ಕೆ ಪ್ರವೇಶ ಮಾಡ್ತಿರೋದು. ಅವಾಗ ಎಂತ ಆಯ್ತು ಕೇಳಿದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಮಾತು ಸ್ವಲ್ಪ ಸ್ಪಷ್ಟತೆ ಇರ್ಲಿಲ್ಲ. ಮತ್ತೆ ಕುಣಿತ ಬಗ್ಗೆ ಈಗ ಎಲ್ಲಾ ನರ್ತನಗಳನ್ನ ಅವಕ್ಕೆ ಬೇಕಾದ ರೀತಿ ನಮ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವಾಗ ನಮ್ ದೊಡ್ಡಪ್ಪನ ಮಕ್ಕಳೆಲ್ಲ ಬಿಟ್ರು, ಬೇಡ ನಿಮ್ ಕೊಡೋ ಸಾಧ್ಯ ಇಲ್ಲ, ಮತ್ತೆ ಕಷ್ಟ ಆಗ್ತದೆ ಅಂತ ಬಿಟ್ಟು ಪಾಪ ಅವನು ಸೀದಾ ಬಂದ್ಬಿಟ್ರು. ನನಗೂ ಹಾಗೆ ಹೇಳಿದ್ರು ಕಡೆಗೆ, ನೀನು ಉದಯ ಕಷ್ಟ ಆಗತ್ತಲ್ಲ ಮರೆ, ಇದು ತುಂಬಾ ದಿನ ಇಲ್ಲ ಅಭ್ಯಾಸ ಮಾಡಿ, ಮತ್ತೆ ರಂಗದಲ್ಲಿ ಮತ್ತೆ ಹೆಚ್ಚು ಕಡಿಮೆ ಅಂದ್ರೆ ಕಷ್ಟ ಹೇಳಿದ್ರು. ನನಗೆ ಬಹಳ ಬೇಸರ ಆಯ್ತು. ಅಲ್ಲಿ ಗದ್ದೆಗಳ ಪಕ್ಕದಲ್ಲಿ ಒಂದು ಗದ್ದೆ ಹಾಳಿ ಇರುತ್ತಲ್ಲ, ಸಂಜೆ ರಾತ್ರಿ ಒಂದು 9 ಗಂಟೆ ಟೈಮಿಗೆ ಅಳ್ತಾ ಕೂತ್ಕೊಂಡೆ ಇಲ್ಲಿ ನಾನು. ನನ್ ಅಪ್ಪ ಅಮ್ಮ ಬಹಳ ಏನಾದ್ರು ಮಾಡ್ತಿದ್ದೆ ಅಂತ ಕಳಿಸ್ಬಿಟ್ರು. ನಾನು ಇಲ್ಲಿ ಅನರ್ಹನಾಗ್ಬಿಟ್ಟೆ, ಅಲ್ಲಿ ಏನ್ ಮಾಡಿದ್ರು ಬಹಳ ಅಳ್ತಾ ಕೂತ್ಕೊಂಡೆ. ಕಡೆ ಯಾರು ಲಕ್ಷ್ಯ ಆಗ್ಲಿಲ್ಲ. ಅವ್ರು ಪರಮ ಹೇಳಿದ್ರು, ಅವನ ಯಾಕೆ ಅಳ್ತಾ ಕುಂತ ಸ್ವಲ್ಪ ಕರೀರಿ ಅಂದ್ರು. ಪಾಪ ಅವರ ಅಪ್ಪ ಅಮ್ಮ ಬಾಳ ಒಳ್ಳೆಯವರು ಮರೆಯ, ಬಹಳ ನಂಬಿಕೆ ಇಟ್ಕೊಂಡು ಕಳಿಸಿದ್ದಾರೆ, ಪಾಪ ಅವನಿಗೆ ಬೇಸರ ಮಾಡಿಸೋದು ಬೇಡ, ಒಂದು ಸಣ್ಣ ಪಾತ್ರ ಯಾವ್ದಾದ್ರು ಕೊಡಿ ಅಂತ ಹೇಳಿ ಬಹಳ ವಿನಮ್ರವಾಗಿ ಕೇಳ್ಕೊಂಡು ಅವ್ರನ್ನ ಬಹಳ ನಾನು ಸ್ಮರಿಸ್ತೀನಿ ಈ ಸಂದರ್ಭದಲ್ಲಿ ಕೂಡ. ಯಾಕಂದ್ರೆ ಅವ್ರಿಗೆ ಕೂಡ ನಾನು ಒಂದು ಸಂದರ್ಭದಲ್ಲಿ ಸನ್ಮಾನ ಕೂಡ ಮಾಡಿದ್ದೀನಿ ನಾನು ಅವರಿಗೆ, ಆ ದಂಪತಿಗಳಿಗೆ. ಅವಾಗ ಅವರು ಒಂದು ಒತ್ತಾಯಕ್ಕೆ ಆ ಸಂಘಟಕರು ನಂಗೆ ಅವಕಾಶ ಕೊಟ್ಟರು. ಅವಾಗ ಸಾಮಾಜಿಕ ಪ್ರಸಂಗ ಸುನಂದ ಸ್ವಯಂವರ ಅಂತ, ಅದನ್ನ ರವಿಸೇನೆ ಎನ್ನುವುದ ತುಂಡ ಅರಸನ ಪಾತ್ರ. ಅದು ಒಂದು 2-3 ಪದ್ಯ ಅಷ್ಟೇ, ಒಂದು ಒಡ್ಡೋಲ್ಗೆ ಪೀಠಿಕೆ ಹೇಳುವುದು, ಕಡೆ ಒಂದು ದೂತ ಹೇಳ್ತಾನೆ. ಅದು ಹೇಳಿದ್ಮೇಲೆ ನೇರವಾಗಿ ಒಬ್ಬ ಖಳನಾಯಕನೊಟ್ಟಿಗೆ ಯುದ್ಧ ಮಾಡಿ ಸಾಯುವುದು, ಅಲ್ಲಷ್ಟೇ, ಸೋಲುವುದು, ಇಷ್ಟೇ. ಆದ್ರೆ ಅದನ್ನ ನಾನೆಂತ ಮಾಡಿದೆ, ಸಣ್ಣ ಅವಕಾಶ ಆದ್ರೂ ನಾವು ಸರಿಯಾಗಿ ಮಾಡಿದ್ರೆ ಅದನ್ನ ಕಾಣಿಸ್ಕೋಬಹುದಲ್ಲ. ಅವಾಗ ಸುಮಾರು 16 ವರ್ಷ ಆದಾಗ ನಾನು ಸ್ವಲ್ಪ ಮನಸ್ಸು ಇದು ಸಮಯ ಉಪಯೋಗಿಸ್ಕೊಳ್ಳಬೇಕು ಅಂತ ಹಠ. ಹಾಗೆ ಮನೆಗೆ ಬಂದೆ, ಅದು ಅಭ್ಯಾಸ ಮಾಡಿ ಸಂಭಾಷಣೆ ಅವ್ರು ಬರ್ಕೊಟ್ಟಿದ್ದೆಲ್ಲ ಬರ್ಕೊಂಡು ಸ್ವಲ್ಪ ಹೆಚ್ಚು ಸಾಹಿತ್ಯ ಸೇರಿಸ್ಕೊಂಡು ಪ್ರಯತ್ನ ಮಾಡಿ ಒಂದು ಸರಿಯಾದ ಒಂದು ನನಗೇನು ಬೇಕು ಅಷ್ಟು ಸರಿ ಮಾಡ್ತಾರೆ, ಎಲ್ಲೂ ಎಡಬಾರ್ದಂತ ಹೋಗಿ ರಂಗ ಪ್ರವೇಶ ಆಯ್ತು. ಯಕ್ಷಗಾನ ಚೆನ್ನಾಗಾಯ್ತು. ಅವತ್ತು ಕೂಡ ನನಗೆ ಒಳ್ಳೆ ಅಭಿಪ್ರಾಯ ಜನರಿಂದ ಬಂತು, ತುಂಬಾ ಬಹಳ ಖುಷಿ ಆಯ್ತು. ಆದ್ರೆ ದುರಾದೃಷ್ಟ, ಆಮೇಲೆ ಇಲ್ಲೆಲ್ಲೂ ಯಕ್ಷಗಾನ ಆಗ್ಲಿಲ್ಲ. ಅಲ್ಲಿ ನನ್ನ ಯಕ್ಷಗಾನ ಅವಕಾಶದಿಂದ ವಂಚಿತನಾದೆ. ಹಾಗೆ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಕೂಲಿಕಾರನೇ. ನನ್ನ ಕೆಲಸ ಬಹಳ ಕಠಿಣ ಕೆಲಸ, ಗೊತ್ತಿದೆ. ಹೊಲ ಗದ್ದೆಗಳ ಮಣ್ಣು ಹುರುವುದು, ಸೊಪ್ಪು ಹುರುವುದು, ನಾನು ಮತ್ತೆ ಕೊನೆ ಕೊಯ್ಯುವುದು, ಔಷಧಿ ಹೊಡೆಯುವುದು ಎಲ್ಲ ಮಾಡಿದ್ದೀನಿ. ಈಗ ಒಂದು 2 ವರ್ಷ ಆಯ್ತು ಸ್ವಲ್ಪ ಅನಾರೋಗ್ಯದಿಂದ ಬಿಟ್ಟಿದ್ದೀನಿ. ಇವು ಕೂಡ ವೃತ್ತಿ ಜೀವನ ಮುಗಿಸಿ ಆರ್ಥಿಕ ಮಳೆಗಾಲದಲ್ಲಿ ನಾನು ಬಂದಾಗ ಔಷಧಿ ಹೊಡಿತೀನಿ, ಅದು ಕೂಡ ಹವ್ಯಾಸ ಇದೆ. ಮತ್ತೆ ಇಲ್ಲೆಲ್ಲ ಕೆಲಸ ಮಾಡ್ತಾ ಬದುಕ್ತಾ ಇದ್ದಿದ್ದೆ. ಅವಾಗ ಏನು ಮಾಡುದು, ಒಂದು ಅವಕಾಶ ಎಲ್ಲೂ ಸಿಗ್ಲಿಲ್ಲಲ್ಲ. ಅವಾಗ ನನಗೆ ಮತ್ತೆ ಅವಕಾಶ ಸಿಕ್ಕಿದ್ದು ಇಲ್ಲಿ ಹೂವಿನ ಮನೆಯಲ್ಲಿ ಅಂಬೇಡ್ಕರ್ ಕಲಾ ಯುವಕ ಸಂಘ ಅಂತ ಇದೆ, ಅಲ್ಲಿ ಯುವಜನೆ ಮೇಳ ನಡೀತಿತ್ತು. ಯುವಜನೆ ಮೇಳದಲ್ಲಿ ಈ ಡೊಳ್ಳು ಕುಣಿತ, ಜನಪದ ಗೀತೆ, ಭಜನೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಿದ್ರು. ಜೊತೆಗೆ ಯಕ್ಷಗಾನ ಕೂಡ ಇದ್ದಿತ್ತು. ಅವಾಗ ಒಂದು ಅರ್ಧ ಗಂಟೆ ಯಕ್ಷಗಾನ ಕೊಡ್ತಿದ್ರು. ಅವಾಗ ಮತ್ತೆ ಪುನಃ ಅಲ್ಲಿ ಪ್ರಥಮವಾಗಿ ನಮಗೆ ಕಲಿಸ್ತು GS ಭಾಗವತ್ ಚಪ್ರಮನೆ ಅಂತ. ಅವ್ರು ನನ್ನ ಗುರುಗಳು ಕೂಡ ಹೌದು. ಈಗ ಅವರು ಮಾರ್ಗದರ್ಶನದಲ್ಲಿ ಒಂದು ಅರ್ಧ ಗಂಟೆ ಮಟ್ಟಿಗೆ ಏನೇ ಬೇಕು, ನಾನು ತಿಮ್ಮಪ್ಪ ಭೂಮಿಮನೆ ಅಂತ ಒಂದು 2-3 ವೇಷ ತಗೊಂಡು ಪಾತ್ರ ಮಾಡ್ತಾ ಹೋದ್ವಿ. ಆವಾಗ ಅದು ಯೋಜನೆ ಮೇಳದಲ್ಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗ್ಬಿಟ್ವಿ ನಾವು. ಅಂದ್ರೆ ಆ ಪ್ರಸಂಗಕ್ಕೆ ಬೇಕಾದ ಚೌಕಟ್ಟನ್ನು ಮಾತ್ರ ಅಭ್ಯಾಸ ಮಾಡಿದ್ದೆ ನಾವು. ಯಾವುದೇ ಸತತ ಕೇಂದ್ರದಲ್ಲಿ ಕಲ್ತಿದ್ದಲ್ಲ. ಅದಕ್ಕೇನು ಬೇಕು ಹವ್ಯಾಸಿಯಾಗಿ ಅದನ್ನ ಪ್ರಾಮಾಣಿಕವಾಗಿ ನಾವು ನ್ಯಾಯ ಕೊಟ್ಟಿದ್ದೀವಿ ಪಾತ್ರಕ್ಕೆ. ಅದಕ್ಕೆ ರಾಜ್ಯ ಮಟ್ಟಕ್ಕೆ ಹೋಯ್ತು. ರಾಜ್ಯಕ್ಕೂ ತೆಂಕಿಗೂ ನಮಗೆ ಗಜೇಂದ್ರಗಢದಲ್ಲಿ ಹರ್ಲಾಪುರದಲ್ಲಿ ಆದಾಗ ಅಲ್ಲೂ ಕೂಡ ನಾವೇ ಗೆದ್ದು ಬಂದಿದ್ವಿ. ಪತ್ರಿಕೆಲ್ಲ ಬಂದಿದೆ ಅದು. ಅವಾಗ ಬಂದ್ಮೇಲೆ ನನಗೂ ಕೂಡ ಒಂದು ಭಯ ಆಯಿತು, ರಾಜ್ಯ ಮಟ್ಟದಲ್ಲಿ ಗುರುತಿಸಿಬಿಟ್ವಿ, ಆದ್ರೆ ನಾನಿನ್ನು ಪರಿಪೂರ್ಣನಲ್ಲ. ಆ ಜವಾಬ್ದಾರಿ ಹೆಚ್ಚಾಯ್ತು, ಗುರುತಿಸಿದ ಜವಾಬ್ದಾರಿ ಹೆಚ್ಚಾಗತ್ತೆ. ಅವಾಗ ನನಗೆ ಒಂದು ಭಯ ಇದ್ದಿತ್ತು, ಇದು ಏನಾದ್ರೂ ಯಕ್ಷಗಾನ ಪರಿಪೂರ್ಣ ಆಗದ ಹೊರತು ಈ ರಂಗದಲ್ಲಿ ಮುಂದುವರಿದು ಒಳ್ಳೇದಲ್ಲ, ಒಂದು ಭಯ ಇತ್ತು. ಯಾಕಂತಂದ್ರೆ ನಿಜವಾಗ್ಲೂ ಯಕ್ಷಗಾನದಲ್ಲಿ ಒಬ್ಬ ಪರಿಪೂರ್ಣನಾಗಿ ಸಮರ್ಥನಾಗಿ ಯಾವುದೇ ನಿಸ್ಸಂಕು ನಿರ್ಭೀಡೆಯಿಂದ ಪಾತ್ರವನ್ನು ನಿಭಾಯಿಸಬೇಕು ಅಂತಂದ್ರೆ ಪ್ರಾಥಮಿಕ ಹಂತದಿಂದ ಒಂದು ಒಡನಾಟ, ಒಂದು ಪರಂಪರೆ ಅಥವಾ ಕೇಂದ್ರದಲ್ಲಿ ಅಭ್ಯಾಸ ಆದ್ರೆ ಮಾತ್ರ ಅದು ಪರಿಪೂರ್ಣ ಆಗಿ ಸಾಧ್ಯ ಉಂಟು. ಇಲ್ಲದ್ರೆ ಅದು ಒಂದು ಅಂದ್ರೆ ಅನುಮಾನದಲ್ಲೇ ಮಾಡುವುದು ಒಳ್ಳೇದಲ್ಲ. ಅದಕ್ಕೆ ಆದ್ರೂ ಕೂಡ ನಾನು ಹಠ ಹೊತ್ತೆ ಅದಕ್ಕೆ ಮಾಡ್ಬೇಕಂತ. ಕೆಲವರೆಲ್ಲ ನನ್ನ ಬಗ್ಗೆ ಕೆಲವೊಂದಷ್ಟು ಬ್ಯಾಡ ಅಭಿಪ್ರಾಯಗಳು ಇದು ಸಾಧ್ಯ ಉಂಟಾ, ರಾಜ್ಯ ಮಟ್ಟದಲ್ಲಿ ಗೆದ್ದು ಬಂದಿಲ್ಲ ಸಾಧ್ಯ ಉಂಟಾ, ಅದು ಬಹುಶಃ ಏನು ಇನ್ಫ್ಲೂಯೆನ್ಸ್ ಹೀಗೇನೋ ಅದರಿಂದ ಆಗಿರ್ಬೋದು ಅಂತ ಹೇಳಿ. ನಿಜವಾಗ್ಲೂ ನಾವು ಅದರಿಂದ ಹೋದದ್ದಲ್ಲ, ಅದು ಪ್ರಾಮಾಣಿಕ ಕಲೆಗೆ ಬೆಲೆ ಕೊಟ್ಟ ಇದರಿಂದ ನಮ್ಗೆ ನ್ಯಾಯ ಸಿಕ್ಕಿದೆ ಅಂತ ತಿಳ್ಕೊಳ್ತೇನೆ.
ಆದ್ರೆ ನನಗೆ ಬೇಸರ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು ವಿನಯದಿಂದ ವಿದ್ಯೆಯನ್ನು ಬಳಸ್ಕೊಳ್ಬೇಕು ಬಿಟ್ಟು ಹಠದಿಂದ ಆಗಲ್ಲ. ಹಾಗಾಗಿ ನಾನು ಏನ್ ಮಾಡಿದೆ ಕೇಳಿದ್ರೆ, ನನಗೆ ಆವಾಗ 26ನೇ ವರ್ಷ. ಆವಾಗ ಏನಾಯ್ತು ಕೇಳಿದ್ರೆ, ಇಲ್ಲಿ ಊರಲ್ಲಿ ಈ ಧರ್ಮಸ್ಥಳ ಸ್ವಸಹಾಯ ಸಂಘ ರಚನೆ ಆಯ್ತು. ಅದ್ರ ವಾರ್ಷಿಕ ಕಾರ್ಯಕ್ರಮ ಮಾಡ್ಬೇಕು ಹೇಳುವ ಊರವರೆಲ್ಲ ಮಾತಾಡಿದ್ರು. ಅದ್ರ ಕಾರ್ಯಕ್ರಮ ಮಾಡ್ಬೇಕು ಏನು ಮಾಡುದು ಅಂತ ಒಂದು ಕೆಲಸ ಮಾಡಿ, ಯಕ್ಷಗಾನ ಮಾಡುವ. ನಮ್ಮೂರವರೆಗೆ ಯಕ್ಷಗಾನ ಆಯ್ತದು, ಮತ್ತೆ ಬೇರೆ ನಾಟಕ ಯಕ್ಷಗಾನ ಬಹಳ ಇಷ್ಟಪಡೋಲ್ಲ ಪ್ರತಿಯೊಬ್ಬರು, ಎಲ್ಲರೂ ಕೂಡ ಅವ್ರಿಗೆ ಓದ್ಲಿಕ್ಕೆ ಬರ್ದು ಹೋದ್ರಲ್ಲ, ಯಕ್ಷಗಾನ ಅಂದ್ರೆ ಅಷ್ಟು ಪ್ರೀತಿ. ನಾವು ಏನ್ ಮಾಡಿದ್ವಿ ಕೇಳಿದ್ರೆ, ಅಡ್ಡಿಲ್ಲ, ನನಗೊಂದು ಬಹಳ ಹೆಮ್ಮೆ ಆಯ್ತದೆ, ಊರಲ್ಲಿ ಯಕ್ಷಗಾನ ಇಷ್ಟಪಡೋದು ಅಂದ್ರೆ ನಮಗೊಂದು ಖುಷಿ, ನನಗೆ ಬೇಕಾಗಿದೆ, ನನಗೂ ಇಷ್ಟ ಅಲ್ಲ ಅದು. ಆದ್ರೆ ಇಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಶ್ರೀ ಶ್ರೀ ಜೈ ಗಣೇಶ ಸ್ವಸಹಾಯ ಸಂಘ ಮತ್ತು ಜೈ ಮಾತಾ ಸ್ವಸಹಾಯ ಸಂಘ ಜಂಟಿಯಾಗಿ ವಾರ್ಷಿಕ ಕಾರ್ಯಕ್ರಮ ಮಾಡುವುದು ನಾವು. ಆವಾಗ ನಮ್ಮ ಊರವರೇ ಕಲ್ತು ಮಾಡ್ಬೇಕಂತ ನಮ್ಮ ಹಠ ನಮ್ಗೆ. ಅವಾಗ ಅಡ್ಡಿಲ್ಲ ಹಾಗೆ ಮಾಡುವಲ್ಲಾಯ್ತು. ಅವ್ರ ಗುರುಗಳು ಯಾರು, ಅವ್ರು ಪುನಃ GS ಭಾಗವತರ ಅವ್ರು ನಮ್ಗೆ ಕಲಿಸಿದ್ದೀರಾ, ಅವ್ರು ಸ್ವಲ್ಪ ಪರಿಚಯ ಆಗಿತ್ತು ನನಗೆ, ಅವ್ರನ್ನ ಅಷ್ಟೇ ಅಲ್ಲಿ ಯೋಜನೆ ಮೇಳದೆಲ್ಲ ಕಲಿಸಿದ್ದು. ಅವ್ರು ನಾವು ಹೋಗಿ ಗುರುಗಳ ಹತ್ರ ಕೇಳಿ, ಆಯ್ತು ನಾ ಬರ್ತೀನಿ ಅಂತ ಹೇಳಿದ್, ಯಾವ ತಾರತಮ್ಯ ಭೇದ ಭಾವ ಇಡದೆ ನಮ್ಮೂರಿಗೆ ನಿತ್ಯವೂ ಕೂಡ ಬಂದು, ಅವರು ಮತ್ತು MP ಭಟ್ ಅಂತ ಹೆಮ್ಮರಮೇಲೆ ಅವರು, ಅವರಿಬ್ಬರು ಬಂದು ಅವ್ರಿಗೆ ಸಾಥ್ ಕೊಟ್ಟವರು ಸತ್ಯ ಹೆಗಡೆ ಮತ್ತು ರಾಜು ಹೆಗಡೆ ಅಂತ ಚಪ್ಪರಮನೆ. ಅವ್ರು ನಿತ್ಯ ಬಂದು ನಮಗೆ ಏನೂ ಗೊತ್ತಿಲ್ಲ ಅಂದ್ರೆ ಈ ಅವಾಗ ಸಮಗ್ರ ಕಂಸ ಅಂತ ಪ್ರಸಂಗ, ಅಂದ್ರೆ ಮಧುರಾ ಮಹೇಂದ್ರ ಅಂತ ಸಂಪೂರ್ಣ ಕಥೆ, ತುಂಬಾ ವೇಷಗಳು ಬೇಕು ಅದರಲ್ಲಿ. ಅದಕ್ಕೆ ಬೇಕಾದ ಎಲ್ಲ ಪ್ರಸಂಗಕ್ಕೆ ಏನು ಬೇಕು ಅರ್ಥ, ಆ ಪ್ರಸಂಗಕ್ಕೆ ಪದ್ಯಕ್ಕೆ ಬೇಕಾದ ಕುಣಿತ, ಇಷ್ಟೇ. ಅಂದ್ರೆ ಯಾರಿಗೇನು ಗೊತ್ತಿಲ್ಲ. ಆ ಒಂದು ಹವ್ಯಾಸದಿಂದ ಉತ್ಸಾಹದಿಂದ ಕುಣಿಬೇಕು ಬಿಟ್ರೆ ಇದು ತಾಳಾಭ್ಯಾಸ ಆಗಿಲ್ಲ. ಅದನ್ನ ಬಹಳ ಪ್ರಯತ್ನ ಪಟ್ಟು ಕಲಿಸಿ ಆ ಪ್ರಸಂಗ ಮಾಡಿದ್ವಿ. ಆದ್ರೆ ನಾನು ವೇಷ ಮಾಡಲಿಲ್ಲ ಆ ವರ್ಷ, ನಾನು ಮಾಡುದಿಲ್ಲ ಅಂದ್ರೆ ಜವಾಬ್ದಾರಿ ಬಹಳ ಇದ್ದಿತ್ತ, ಹಂಗೆ ನಾನು ಮಾಡ್ಲಿಕ್ಕೆ ನಿರಾಕರಿಸಿದ್ರೆ. ಇಲ್ಲ, ಅವರೇ ಬೈದ್ರು, ಏನ್ ಮಾಡಿ ಇಷ್ಟೆಲ್ಲ ಕಷ್ಟಪಡ್ತೀಯಾ, ನೀನ್ ಸ್ವಲ್ಪ ಅದ್ರ ಬಗ್ಗೆ ಟಚ್ ಇದೆ, ಮಾಡಿ ಮರಿ, ಒಂದು ವೇಷನ ಕೊರತೆ ಉಂಟು. ಅದು ಉಗ್ರಸೇನ ಪಾತ್ರ ಮಾಡಿದೆ ಅವಾಗ ಸಮಗ್ರ ಕಂಸ ಪ್ರಸಂಗದಲ್ಲಿ. ಆ ಪಾತ್ರದಲ್ಲಿ ಅವ್ರು ಬರ್ಕೊಟ್ಟು ಅಭ್ಯಾಸ ಮಾಡಿ ಚಂದ ಮಾಡಿ ಒಂದಿಷ್ಟು ಇದು ಆದಿ ತಾಳದಲ್ಲಿ ಮತ್ತೆ ತ್ರಿವಿಧ ತಾಳದಲ್ಲಿ ಪದ್ಯಗಳು ಉಂಟು ಅದರಲ್ಲಿ. ಅದನ್ನ ಈಗ ಗೊತ್ತಾಗ್ತದೆ ನಂಗೆ, ಅವಾಗ ತಾಳ ಗೊತ್ತಿಲ್ಲ. ಅದನ್ನ ಅವ್ರು ಹೇಳ್ಬಿಟ್ಟಾಗಿ ಭಾವಪೂರ್ವಕವಾಗಿ ಅಭಿನಯ ಮಾಡಿ ಅರ್ಥಗಳು ಚೆನ್ನಾಗಿ ಹೇಳಿದೆ, ಸ್ಪಷ್ಟತೆ ಅದನ್ನ ಕಂಡು ಬಹಳ ಖುಷಿ ಆಯ್ತು ಅವ್ರಿಗೆ. ಅಲ್ಲಿ ಅದು ನನಗೆ ದೊಡ್ಡ ಫೌಂಡೇಶನ್ ಆಯ್ತು. ಮತ್ತೆ ಅಂದ್ರೆ ಜನರಿಗೆ ನನ್ನ ಪ್ರತ್ಯಕ್ಷ ನಿಜವಾದ ಆವಾಗ ಯಕ್ಷಗಾನ ಬೆಳೀತಾ ಇದ್ದಿತ್ತು. ಜನರೆಲ್ಲ ಬಂದು ನೋಡಿದ್ರು ನಮ್ಮ ಊರಲ್ಲೇ, ಇವನು ಒಟ್ಟಿಲ್ಲಪ್ಪ ಚೆನ್ನಾಗಿ ಮಾಡ್ತಾನೆ, ಒಂದು ಬಂದಾಗ ಖುಷಿ ಪಟ್ಟೆಲ್ಲ ಮಾತಾಡ್ತಿದ್ರು ನನ್ನ, ಚೆನ್ನಾಗಿ ಮಾಡಿದ್ವಿ ಉದಯ ಅಂತೇಳಿ. ಮತ್ತೆ ಮರು ವರ್ಷ ಧರ್ಮಾಂಗದನ ಮಾಡಿದೆ, ಅವ್ನು ಕುಶಲವಾದ ರಾಮನ್ ಮಾಡಿದೆ. ಹೀಗೆ ಮಾಡ್ತಾ ಕೆಲವೊಂದಷ್ಟು ಪಾತ್ರದ ಅನುಭವ ಮಾಡ್ಕೊಂಡೆ ನಾನಲ್ಲಿ. ಆದ್ರೆ ವೃತ್ತಿ ಜೀವನಕ್ಕೆ ಹೋಗ್ಬೇಕಂದ್ರೆ ಸುಡ್ಬೇಕಾಗಲ್ಲ. ಆಗ ನಾನು ಇಷ್ಟು ಮಾಡ್ಕೊಂಡು ಸುಮ್ಮನೆ ಇದ್ದೆ. ನಾನು ನಿಜವಾದ ಯಕ್ಷಗಾನಕ್ಕೆ ವೃತ್ತಿಯಲ್ಲಿ ತಗೊಂಡಿಲ್ಲ, ಆದ್ರೆ ನಾನು ಸುಮ್ಮನೆ ಇದ್ದಿದ್ದೆ. ಅವಾಗ ಏನಾಯ್ತು ಕೇಳಿದ್ರೆ, ಅಕಸ್ಮಾತ್ ಆಗಿ ನನಗೆ ಇಲ್ಲೊಬ್ರು MP ಭಟ್ರು ಅಂತ ಗೋಳಿಕಾಯಿತವರಿಗೆ, ಅವ್ರು ಇಲ್ಲಿ ಬಂದಾಗ ಆಟ ನಾನು ನೋಡಿದ್ರಂತೆ, ನನ್ನ ಪಾತ್ರ ನೋಡಿದವರು ನನ್ನ ಗುರುಗಳಿಗೆ ಹೇಳಿದ್ರು, ಇಲ್ಲ ಉದಯ ಒಬ್ಬ ಮೇಳಕ್ಕೆ ಹೋದ್ರೆ ಏನಾದ್ರು ಹೋದ್ರೆ ಏನಾದ್ರು ಸಾಧಿಸ್ತಾನೆ, ಒಂದ್ ಸಾಮರ್ಥ್ಯ ಉಂಟು ಅವನಿಗೆ, ಪಾಪ ಅವನಿಗೆ ಅರಿವಿಲ್ಲ ಅಂತ ಹೇಳಿ ಅವ್ರಿಗೆ ಏನೋ ಮನಸ್ಸಿಗೆ ನೆನಪಾಯ್ತಂತೆ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು. ಇಲ್ಲಿ ನನಗೂ ಭೇಟಿ ಆದ್ರು, ಹೋಗ್ತೀವಿ ಕೇಳಿದ್ರು. ಅವಾಗ ನನಗೂ ಮೇಳ ಅಂದ್ರೆ ಈ ಬೇರೆ ಮೇಳ ಒಂದು ಗೊತ್ತು ಬಿಟ್ರೆ, ಅಲ್ಲೆಲ್ಲ ದೇವಸ್ಥಾನ ಅಡಿಯಲ್ಲಿ ಹರಕೆ ಮೇಳ ಆಗುವಂತ ಈ ಗೋಳಿಗರಡಿ ಅಥವಾ ಅಮೃತೇಶ್ವರಿ ಮಂದಾರತಿ ಅಂತ ಮೇಳ ಇದೆ ನನಗೆ ಗೊತ್ತಿಲ್ಲ ನನಗೆ. ಅವು ಬಣ್ಣ ಹಚ್ಕೊಳ್ಳಿಕ್ಕೂ ಬರಲ್ಲ, ವೇಷ ಕಟ್ಕೊಳ್ಳಿಕ್ಕೂ ಬರಲ್ಲ, ಎಂತದೂ ಗೊತ್ತಿಲ್ಲ. ಇಲ್ಲಿ ಬಣ್ಣ ಗೊತ್ತು ಅಷ್ಟೇ, ಹೌದು ಅಷ್ಟೇ, ಒಂದು ಸೀಮಿತ ವ್ಯಾಪ್ತಿಯಲ್ಲ ಬೆಳೆದವನು. ಮೇಳದಲ್ಲೇ ಯಕ್ಷಗಾನವನ್ನ ವೃತ್ತಿ ಜೀವಕ್ಕೆ ಹೋಗೋದು ಇಷ್ಟೆಲ್ಲ ಅನುಭವ ಪಡ್ಕೊಳ್ಬೇಕು, ಇಷ್ಟ ಅಭ್ಯಾಸ ಮಾಡ್ಬೇಕಿದ್ರೆ ನನಗೆ ಏನು ಅರಿವಿಲ್ಲ. ಆದ್ರೆ ಅವಾಗ ನಾನು ಹೋಗಿದ್ದು ನಿಜವಾಗ್ಲೂ ಈ ನವೆಂಬರ್ ಸಮಯದಲ್ಲಿ ಮೇಳಗಳು ಹೊರಡುತ್ತೆ ಪ್ರಾರಂಭದಲ್ಲಿ. ಅದಕ್ಕೂ ಮುಂಚೆ ಕಲಾವಿದರೆಲ್ಲ ಮುಂಗಡ ಹಣ ಕೊಟ್ಟವರೆಲ್ಲ ಮಾತುಕತೆ ಆಡಿ ಮೊದಲೇ ನಿಗದಿಪಡಿಸಿರ್ತಾರೆ. ಇಂಥ ಕಲಾವಿದರು ಅಲ್ಲಿ 1ನೇ ವೇಷ, 2ನೇ ವೇಷ, 2ನೇ ವೇಷ, ಪುಂಡ ವೇಷ, ಪುರುಷ ವೇಷಗಳೇ ಇರುತ್ತೆ, ಮುಖ್ಯ ಸ್ತ್ರೀ ವೇಷ, ಹಾಸ್ಯಗಾರರು, ಅದೆಲ್ಲ ನನಗೆ ಈಗ ಗೊತ್ತಾಗಿಲ್ಲ. ನಾನು ಇವರು ಅಲ್ಲಿ ಹೋದಾಗ ಅಲ್ಲಿ ಕಲಾವಿದರೆಲ್ಲ ಅಂದ್ರೆ ಆ ಮುಂದಿನ ತಿರುಗಾಟಕ್ಕೆ ಏನು ಬೇಕಾಗಿತ್ತು, ಆ ಕಲಾವಿದರೆಲ್ಲ ಮೇಳಕ್ಕೆಲ್ಲ ಮಾತುಕತೆ ಆಗಿ ಹೋಗಿತ್ತು. ಅವಾಗ ಏನು ಮಾಡುದಪ್ಪ, ಹೋಗಿ ಆಗಿದೆ, ನಮ್ಗೆ ಅವಕಾಶ ಇರಲಿಲ್ಲ. ಅವಾಗ ಇವರು MP ಭಟ್ ಏನಿದ್ದಾರೆ, ನಮ್ಮ ಮಳ್ಳಿಕೆ ರಾಜು ಭಟ್ ಅಂತ, ಅವರಲ್ಲಿ ಮಂದಾರ್ತಿ ಮೇಳದಲ್ಲಿ ಪ್ರಧಾನ ಮೊದಲೇ ವಾದಕರು. ಅವರು ಅಲ್ಲೇ ತಮ್ಮ ಕುಟುಂಬ ಸಮೇತ ಅಲ್ಲೇ ಇಟ್ಕೊಂಡು ಅಲ್ಲೇ ತನ್ನ ವೃತ್ತಿ ಮಾಡ್ತಾ ಇದ್ರು ಮಂದಾರ್ತಿ ಮೇಳದಲ್ಲಿ. ಅವ್ರ ಪರಿಚಯ ಆಯ್ತು. ನಮ್ಮೂರ್ ಮಕ್ಕಳು ಸ್ವಲ್ಪ ಆಸಕ್ತಿ, ಜೊತೆಗೆ ನಾನೊಬ್ಬರೇ ಅಲ್ಲ, ಹುಣ್ಣಿಮೆ ತಿಮ್ಮಪ್ಪ ಹುಣ್ಣಿಮೆ ಅಂತ ಅವ್ನು ಕರ್ಕೊಂಡು ಹೋಗಿದ್ದೆ. ಅವ್ನು ಒಳ್ಳೆ ಕಲಾವಿದ, ಮೊದಲು ಬುಡದಲ್ಲೂ ಕೂಡ ತುಂಬಾ ವೇಷ ನನಗೆ ಹೆಚ್ಚು ಅನುಭವ ಅವನಿಗಿದೆ. ಅವನ ಜೊತೆಗೆ ಅಲ್ಲಿ ಹೋದ್ವಿ. ಅವಾಗ ಅವರು ಅಯ್ಯಪ್ಪ ನಮ್ಮ ಹುಡುಗ ಅಂತ ಪರಿಚಯ ಆಯ್ತು. ಈಗ ಅವಕಾಶ ಇಲ್ಲ, ಏನ್ ಮಾಡೋದು ಬಟ್ ಅಂತ ಕೇಳಿದಾಗ, ನೋಡುವ ನಾವು ಮೇಳ ಕೇಳ್ತೀರಾ ಅಂತ ಹೇಳಿ ಅಮೃತೇಶ್ವರಿಯಲ್ಲಿ ಆಮೇಲೆ ಯಜಮಾನ್ ಅಂತ ಕೇಳಿದ್ರು. ಅಲ್ಲೂ ಕೂಡ
ಎಲ್ಲ ಮೇಳಗಳೆಲ್ಲ ತಿರುಗಾಟದಲ್ಲಿ ಮುಂದುವರಿತಾ ಇದೆ. ಅದಕ್ಕಂದ್ರೆ ಅಲ್ಲಿ ಆಗಲೇ ಮಾತುಕತೆ ಕಳೆದರಾಗಿದೆ, ಹೆಚ್ಚು ತಗೊಳ್ಳೋದಿಲ್ಲ. ಅವಾಗ ನಾವು ಎಂತ ಮಾಡುದು, ಸಮಸ್ಯೆ ಆಯ್ತು ನಮಗೆ. ಅವರೊಟ್ಟಿಗೆ ನಾವು ಓಡಾಡಿದ್ವಿ ಅಲ್ಲಿ ಸುಮ್ಮನೆ ಕಾಲವೇ ಆಯ್ತು. ಅವಾಗ ಏನಾಯ್ತು, ಅವಾಗ ಈ ಗೋಳಿಗಡಿ ಮೇಳ ಮೊದಲು ಬೇರೆ ಯಜಮಾನಿಕೆಲಿದ್ದಿತ್ತು, ವಿಠಲ್ ಪೂಜಾರಿ ಅಂತ ಯಜಮಾನರು. ಅವಾಗ ಗೋಳಿಗಡಿ ಕ್ಷೇತ್ರ ವತಿಯಿಂದ ಆ ವರ್ಷ ಪ್ರಾರಂಭೋತ್ಸವ ಅಷ್ಟೇ ಮೇಳ ಹೊರಟಿದೆ. ಅವರಲ್ಲಿ ಕೆಲವು ಕಲಾವಿದರು ಮತ್ತೆ ಕೆಲಸಗಾರ ಹೊಂದಾಣಿಕೆ ಆಗ್ಲಿಲ್ಲ ಆಗಿತ್ತು. ಅಲ್ಲಿ ಕೇಳಿದ್ರು ಅವಾಗ ಕಾಲ್ತೂರು ಚಂದ್ರಕಾಂತ್ ಶೆಟ್ಟಿ ಅಂತ ಇದ್ದಿದ್ರು ಮೇಳದ ಮ್ಯಾನೇಜರ್. ಅವ್ರ ಮುಖಾಂತರ ಕೇಳಿದ್ರೆ ಇಲ್ಲ ಬರ್ಲಿ ಅಂತ ಹೇಳಿದ್ರು. ನಾವು ನಿಜವಾಗ್ಲೂ ನಾವು ಹೋಗ್ಬೇಕಾದ್ರೆ ವೇಷಧಾರಿ ಅಂತ ಹೋಗ್ಲಿಲ್ಲ. ಅವಾಗ ನಮ್ಗೆ ಭಯ ಆಯ್ತು. ಅವಾಗ ವೇಷಧಾರಿ ಅಂತ ಹೋದ್ರೆ ಬಣ್ಣ ಹಚ್ಚಲಿಕ್ಕೆ ಬರಲ್ಲ, ವೇಷ ಕಟ್ಲಿಕ್ಕೆ ಬರಲ್ಲ, ಇದು ನಾಳೆ ಬೆಳಿಗ್ಗೆ ಸರಿ ಅನ್ಸೋದಿಲ್ಲ, ಮತ್ತೆ ಅವಮಾನ ಆಗ್ತದೆ ಅಂತೇಳಿ ನಾವು ಕೆಲ್ಸಕ್ಕೆ ಬರ್ತೀವಿ ಅಂದ್ಬಿಟ್ಟಿವಿ. ಈ ಚೌಕಿ ರಂಗಸ್ಥಳ ಮಾಡಿ ಕೆಲಸಗಾರಾಗಿ ಸೇರ್ಕೊಂಡಿವಿ ನಾವು. ನಾನು ತಿಮ್ಮಪ್ಪ ಹೂವಿನ ಮನೆ ಅಂತ ಅಲ್ಲಿ ಸೇರಿಕೊಂಡು ಸತತ ಒಂದ್ 2-3 ತಿಂಗಳ ರಂಗಸ್ಥಳ ಕೆಲಸ ಯಾವ್ದಾದ್ರು ಕೊಟ್ಟಿದ್ದ ಕೆಲಸ ಮಾಡ್ತಿದ್ವಿ. ಇಷ್ಟಿಂದ ಮಾಡ್ತಾ ಬಂದ್ವಿ. ಅದ ರಾತ್ರಿ ಯಕ್ಷ ನೋಡ್ಲಿಕ್ಕೆ ಅವಕಾಶ ಇದ್ದಿತ್ತಲ್ಲ, ನಮ್ಗೆ ಅದು ಬೇಕಾಗಿತ್ತು ನಮಗೆ. ರಾತ್ರಿ